ಭೀಮಾ ಕೊರೆಗಾಂವ್ ವಿಜಯೋತ್ಸವ 2025 ಡಾಕ್ಟರ್ ಎಂ ವೆಂಕಟಸ್ವಾಮಿಯವರಿಗೆ ಭೀಮಸೇನಾನಿ ಪ್ರಶಸ್ತಿ ಪ್ರದಾನ. ಕರ್ನಾಟಕ ಅಹಿಂದ ಹೋರಾಟ ಸಮಿತಿ ಮುಂದಾಳತ್ವದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವ ದಿನಾಚರಣೆ ಸಮಾರಂಭವನ್ನು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಾಡಿನ ಹಿರಿಯ ಅಂಬೇಡ್ಕರ್ವಾದಿ ಮತ್ತು ಅಂಬೇಡ್ಕರ್ ಅವರು ಸಂಸ್ಥಾಪಿಸಿದ 4 ಮಹಾಸಂಘಟನೆಗಳ ರಾಷ್ಟ್ರೀಯ ಮುಖಂಡರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿಯವರಿಗೆ ಸಂಸ್ಥೆಯು ಚೊಚ್ಚಲ ಭೀಮಸೇನಾನಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಬಿಟಿ ಲಲಿತಾ ನಾಯಕ್ ಅವರು ಡಾಕ್ಟರ್ ಎಂ ವೆಂಕಟಸ್ವಾಮಿಯವರಿಗೆ ಪ್ರದಾನ ಮಾಡಿದರು. ಪ್ರಶಸ್ತಿ ಪ್ರದಾನದ ಬಳಿಕ ಮಾತನಾಡಿದ ಬಿಟಿ ಲಲಿತಾ ನಾಯಕ್ ಅವರು, ಕಳೆದ 40 ವರ್ಷಗಳಿಂದ ಸಮವಸ್ತ್ರಧಾರಿ ಸಮತಾ ಸೈನಿಕ ದಳ ಕಾರ್ಯಕರ್ತರನ್ನು ಪ್ರತಿ ವರ್ಷದ ಜನವರಿ 1ರಂದು ಪೂನಾ ನಗರಕ್ಕೆ 12 ಕಿಲೋಮೀಟರ್ ದೂರದಲ್ಲಿರುವ ಭೀಮಾ ಕೊರೆಗಾಂವ್ ಯುದ್ಧ ಸ್ಮಾರಕಕ್ಕೆ ಕರೆದುಕೊಂಡು ಹೋಗಿ ಅದರ ಇತಿಹಾಸ ಮತ್ತು ಪ್ರಾಮುಖ್ಯತೆಯ ಕುರಿತು ಅರಿವು ಮೂಡಿಸುತ್ತಾ ಬಂದಿರುವ ಡಾಕ್ಟರ್ ಎಂ ವೆಂಕಟಸ್ವಾಮಿಯವರಿಗೆ ಈ ಪ್ರಶಸ್ತಿಯನ್ನು ಜನವರಿ 1ರ ಸಮಾರಂಭದಲ್ಲಿ ಪ್ರದಾನ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ಭೀಮಾ ಕೊರೆಗಾಂವ್ ವಿಜಯೋತ್ಸವ ಕುರಿತು ಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸುವುದು ಇಂದಿನ ಅಗತ್ಯವಾಗಿದೆ. ಮುಂಬೈನಲ್ಲಿರುವ ಈ ಸ್ಮಾರಕಕ್ಕೆ ಪ್ರತಿಯೊಬ್ಬರೂ ಭೇಟಿ ನೀಡಿ ಅದರ ಮಹತ್ವವನ್ನು ತಿಳಿದುಕೊಳ್ಳಬೇಕೆಂದು ಅವರು ಕರೆ ನೀಡಿದರು. ಪ್ರತಿಷ್ಠಿತ ಪ್ರಶಸ್ತಿಯಾದ ಭೀಮಸೇನಾನಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಎಂ ವೆಂಕಟಸ್ವಾಮಿ, ಜನವರಿ 1ರ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ದಿನದಲ್ಲಿ ಸಾವಿರಾರು ಮಂದಿ ಈ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ. ಸ್ವಾಭಿಮಾನ, ಕೆಳವರ್ಗದ ಸಂಕೇತವಾಗಿರುವ ಸಿದ್ದಪ್ಪ ನಾಯ್ಕ್ ಸಾವಿರಾರು ಪೇಶ್ವೆಗಳ ವಿರುದ್ಧ ಹೋರಾಡಿ ಜಯಗಳಿಸಿದ ಪ್ರದೇಶ ಈ ಭೀಮಾ ಕೊರೆಗಾಂವ್. ನಾನು ಕಳೆದ ಹಲವಾರು ವರ್ಷಗಳಿಂದ ನೂರಾರು ಜನರನ್ನು ಈ ಪ್ರದೇಶಕ್ಕೆ ಪ್ರದೇಶದ ಇತಿಹಾಸ ಮಹತ್ವವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಎಂದು ತಿಳಿಸಿದರು. ನಾವೆಲ್ಲ ಹೋರಾಟ ಮಾಡ್ತಾ ಇದ್ರೆ ನಾವೇ ಒಂದು ಡ್ರಾಫ್ಟ್ ಕೊಟ್ಟಿದ್ರೆ ಆ ಡ್ರಾಫ್ಟ್ ಅನ್ನ ತುಳಿಯೋದಕ್ಕಾಗಿ ಇದೇ ರೀತಿ ಹೋಗಿ ಅದೇ ರೂಲಿಂಗ್ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಸಮಾರಂಭದಲ್ಲಿ ಸಮತಾ ಸೈನಿಕ ದಳ, ದಲಿತ ಸಂರಕ್ಷಣಾ ಸಮಿತಿ, ಕರ್ನಾಟಕ ಭೀಮಸೇನೆ, ದಲಿತ ಟೈಗರ್ಸ್, ಛಲವಾದಿ ಯುವ ಬ್ರಿಗೇಡ್ ಮುಂತಾದ ಮಿತ್ರ ಸಂಘಟನೆಗಳು ಭಾಗವಹಿಸಿದ್ದವು. ಡಾಕ್ಟರ್ ಆರ್ ಚಂದ್ರಶೇಖರ್, ಜಿ ಅಂಜನಪ್ಪ, ಪ್ರದೀಪ್, ಎಚ್ ಎ ಪಿ ಸಂಪತ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ಅಹಿಂದ ಹೋರಾಟ ಸಮಿತಿಯ ಮುಖಂಡರಾದ ಡಾಕ್ಟರ್ ಎಂ ಮುತ್ತುರಾಜ್ ಮಾತನಾಡಿ, ಕರ್ನಾಟಕ ಅಹಿಂದ ಹೋರಾಟ ಸಮಿತಿ ವತಿಯಿಂದ ಪ್ರತಿ ವರ್ಷ ಜನವರಿ 1ರಂದು ಭೀಮಾ ಕೊರೆಗಾಂವ್ ಆಚರಿಸಲಾಗಿದೆ. ಮುಂದಿನ ವರ್ಷಗಳಲ್ಲಿ ಈ ಪ್ರಶಸ್ತಿಯಲ್ಲಿ ಹೆಚ್ಚಿನ ಜನರಿಗೆ ನೀಡಲಾಗುವುದು. ಭೀಮಾ ಕೊರೆಗಾಂವ್ ವಿಜಯೋತ್ಸವ ಅಂತೇಳಿ ಕಾರ್ಯಕ್ರಮ ಮೂಲ ಉದ್ದೇಶ ಏನಂದರೆ ಇತಿಹಾಸದಲ್ಲಿ ಮುಚ್ಚಿ ಹೋಗಿರ್ತಕ್ಕಂಥ ಒಂದು ಸತ್ಯ ಘಟನೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊರತಂದಿದ್ದರು. ಅದನ್ನು ಮುಂದುವರಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯವಾಗಿತ್ತು. ಅದನ್ನು ಸಾಂಕೇತಿಕವಾಗಿ ಮತ್ತು ಆ್ಯಕ್ಚುಲಿ ರಾಜೇಂದ್ರ ಕಲೆಕ್ಷನ್ದಲ್ಲಿ ಭಾಳ ಅದ್ದೂರಿಯಾಗಿ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಮಾಜಿ ಪ್ರಧಾನಿಗಳು ನಿಧನರಾಗಿದ್ದರಿಂದ ಸರ್ಕಾರಿ ಸಭಾಂಗಣ ಆಗಿರೋದ್ರಿಂದ ಅದು ರದ್ದುಗೊಳಿಸಲಾಗಿತ್ತು. ಮತ್ತು ಈ ಕಾರ್ಯಕ್ರಮ ನಾವು ಏನೇ ಮಾಡಲೇಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡು ಇವತ್ತು ನಾವು ಕಾನಿಷ್ಕ ಹೋಟ್ಲಲ್ಲಿ ಇದನ್ನು ಮಾಡಿದ್ದೀವಿ. ಇದು ಕೇವಲ ಸ್ವಾಭಿಮಾನ ಸಂಕೇತ ಅಲ್ಲ, ಎಲ್ಲರ ಅಂದರೆ ನರನಾಡಿನಲ್ಲಿ ಇರ್ತಕ್ಕಂಥ ಸ್ವಾಭಿಮಾನದ ಸಂಕೇತ ಇದು. ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಸಂಘಟನೆ ಮೇಲೆ ನಾನು ಮತ್ತು ಆಂಜನಪ್ಪ ಮತ್ತು ಪ್ರದೀಪ್ ಅವರು ಮತ್ತು ವೆಂಕಟರಮಣ ಮತ್ತು ನಮ್ಮ ತುಳಸಿರಾಮು ಎಲ್ಲರೂ ಸ್ನೇಹಿತರು ಎಲ್ಲ ನಮ್ಮ ಸಂಘದ ವತಿಯಿಂದ ತೀರ್ಮಾನ ತಗೊಂಡು ಈ ಕಾರ್ಯಕ್ರಮ ಮಾಡಿದ್ದೀವಿ. ಯಶಸ್ವಿಯಾಗಿದ್ದಕ್ಕೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿದ್ವಿ. ಇನ್ನು ಮುಂದೆ ಈ ನಾಗಪುರಕ್ಕೆ ಮತ್ತು ಪುಣೆಗೆ ಯಾರ್ಯಾರು ಬರ್ತೀರೋ ಎಲ್ಲರೂ ನೋಂದಾಯಿಸ್ಕೊಳ್ರಿ. ನಾವು ಸದ್ಯದಲ್ಲೇ ಒಂದು ವಿಶೇಷ ಏನು ಟ್ರೈನ್ ಮೂಲಕ ಅವ್ರಿಗೆ ಊಟದ ವ್ಯವಸ್ಥೆ ಮತ್ತು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ. ಯಾರ್ಯಾರು ಬರ್ತೀರೋ ಬರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ. ಈ ಕಾರ್ಯಕ್ರಮ ನಮ್ಮೆಲ್ಲರ ಒಟ್ಟಾರೆ ಟೀಮಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಈ ಯಶಸ್ವಿಯಾಗೋದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಶುಭಾಶಯ, ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಮುತ್ತುರಾಜ್ ಅವರೇ, ವೆಂಕಟಸ್ವಾಮಿ ಅವರಿಗೆ ಯಾಕೆ ಕೊಟ್ಟರು ಅಂದರೆ ಅವರು ಕಳೆದ 40-45 ವರ್ಷಗಳಿಂದ ನಿರಂತರ ಸೇವೆ ಮಾಡಿದ್ದಾರೆ. ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಸರ್ಕಾರನ ಗಮನ ಸೆಳೆದು
ಏನೇನು ಅವ್ರಿಗೆ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂಥ ಹಕ್ಕುಗಳನ್ನು ಆಗಿರಲಿ ಅವ್ರಿಗೆಲ್ಲ ಕೊಡಿಸೋದ್ರಲ್ಲಿ ಭಾಳ ಸಫಲರಾಗಿರ್ತಾರೆ. ಇವತ್ತು ಬೆಂಗಳೂರಿನಲ್ಲಾಗಲಿ ಕರ್ನಾಟಕದಲ್ಲಿ ಮೂಲೆಗಳಲ್ಲಿ ಚರ್ಮ ಕೈಗಾರಿಕೆಗಳನ್ನು ಮಾಡ್ತಕ್ಕಂಥ ಅವ್ರನ್ನ ತುಂಬ ಹೀನಾಯಗಳು ಇರತಕ್ಕಂಥವ್ರಿಗೆ ಪೆಟ್ಟಿಗಡಿ ಅಂಗಡಿಗಳು ಹಾಕ್ಸೋದ್ರ ಮೂಲಕ ಮತ್ತು ಪೊಲೀಸರ ಕಿಟ್ಗಳನ್ನು ತಪ್ಪಿಸೋದು ಯಾರಾದರೂ ಇದ್ದರೆ ಅದು ವೆಂಕಟರಮಣವರು. ಎತ್ತಿನ ಗಾಡಿ ಆಗಲಿ ಜಟ್ಕಾ ಗಾಡಿಯವರಾಗಲಿ ಇವತ್ತಿನ ದಿನ ಜೀವಂತವಾಗಿ ಅವ್ರನ್ನ ಉಳ್ಕೊಳ್ಳೋದಕ್ಕೆ ಕಾರಣ ನಮ್ಮ ವೆಂಕಟರಮಣವರ ಕಾರಣ. ಅಂಥವ್ರಿಗೆ ಈ ಸಂಘಟನೆಯಿಂದ ಏನು ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಬಡವರು ಉದ್ಧಾರ ಆಗೋದಕ್ಕೆ ಏಕೀಕರಣ ಒಂದೇ ಒಂದು ಕಾರಣ ಆಗಿರೋದಕ್ಕೆ ಅವರಿಗೆ ಈ ಭೀಮಸೇನ ಪ್ರಶಸ್ತಿ ನೀಡಿ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಕೊಟ್ಟಿರೋ ನಮಗೆ ನಾವೇ ಗೌರವವನ್ನು ಸಮರ್ಪಣೆ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ನಮಗೆ ಒಂದು ಅಭಿನಂದನೆ ಸಲ್ಲಿಸೋದ್ರ ಮೂಲಕ ಅವರಿಗೆ ಈ ಪ್ರಶಸ್ತಿ ನೀಡಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತೇವೆ. ಸರ್, ಮುಂದಿನ ವರ್ಷದಿಂದ ಪ್ರತಿ ಜನವರಿ 1ನೇ ತಾರೀಕು ಇದನ್ನು ಆಚರಣೆ ಮಾಡ್ತೀರಾ? ಅದು ಹೇಳ್ಬಿಡಿ ಸರ್. ಅದು ಮುಂದಿನ ಪ್ರತಿ ಜನವರಿ 1ನೇ ತಾರೀಕಿನಂದು ಈ ಪ್ರಶಸ್ತಿಯನ್ನು ನನಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಭೀಮಸೇನಾನಿ ಪ್ರಶಸ್ತಿಯನ್ನು ಯಾರ್ಯಾರು ದೊಡ್ಡ ಮಟ್ಟದಲ್ಲಿ ಸಾಧನೆಗೈತಾರೋ ಸಾಧನ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಅಂಜನಪ್ಪ ಅಂತೇಳಿ ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಕಳೆದ 40 ವರ್ಷಗಳಿಂದ ಸುದೀರ್ಘ ನಾವು ಹೋರಾಟಗಳನ್ನ ಮಾಡ್ಕೊಳ್ತಿದ್ದೀವಿ. ಈ ನಾಡಿನ ಅನೇಕ ಹಿರಿಯ ಹೋರಾಟಗಾರರ ಜೊತೆ ನಾವು ನಾವೇ ಗುರುತಿಸಿಕೊಂಡು ನಮ್ಮದೇ ಪ್ರತ್ಯೇಕ ಸಂಘಟನೆಯನ್ನು ಮಾಡಿದ್ದೇವೆ. ಈಗಾಗಲೇ ನಮ್ಮ ಸಂಘಟನೆಯ ಪ್ರತಿಗಳ ಫಲವಾಗಿ ನಾವು ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ತಡಿ ಪುತ್ಥಳಿಯನ್ನು ಪೀಣ್ಯ 2ನೇ ಅಂತರ್ಗತದಲ್ಲಿ ನಾವು ಈಗಾಗಲೇ ಅನಾವರಣ ಮಾಡಿದ್ದೇವೆ. ಬೆಳಗ್ಗೆ ನಾವೆಲ್ಲ ಸಂಘಟನೆ ಅಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಿ ನಂತರ ನನ್ನ ಅತ್ಯಂತ ಒಡನಾಡಿಗಳು ಸುದೀರ್ಘವಾಗಿ ರಾಜಕೀಯ ಹೋರಾಟ ಸಕ್ರಿಯವಾದಂಥ ನಮ್ಮ ವೆಂಕಟಸ್ವಾಮಿ ಅವರಿಗೆ ಇವತ್ತು ನಮ್ಮ ಅಹಿಂದ ಹಕ್ಕುಗಳ ಹೋರಾಟಗಾರ ಎಲ್ಲ ಒಕ್ಕೂಟ ನಮ್ಮ ಮುತ್ತರಾಜನವರು ನಮ್ಮ ಪ್ರದೀಪ್ ಹಾಗೆ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ಇವತ್ತು ಭೀಮಸೇನಾನಿ ಅಂತೇಳಿ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ನಾವು ಕಾರ್ಯಕ್ರಮ ರೂಪಿಸ್ಕೊಂಡಿದ್ವಿ. ಈ ಕಾರ್ಯಕ್ರಮ ಇವತ್ತು ರವೀಂದ್ರ ಕಲಾಕ್ಷೇತ್ರದ ಪಕ್ಕದಲ್ಲಿ ನಯನ ಸಭಾಗಳು ನಡೀಬೇಕಾಗಿತ್ತು. ಯೋಜನೆ ಭಾಳ ದೊಡ್ಡದಾಗಿ ಹಾಕ್ಕೊಂಡಿದೆ. ಕಾರಣದಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಪ್ರಯುಕ್ತ ಅಲ್ಲಿನ ಕಾರ್ಯಕ್ರಮ ರದ್ದು ಮಾಡಿ ಮತ್ತು ಕಾರ್ಯಕ್ರಮ ರದ್ದಾಗೋದು ಬೇಡ ಅಂತೇಳಿ ಇವತ್ತು ಹೊಸ ವರ್ಷ ಅಂತೇಳಿ ಇವತ್ತು ನಾವು ಈ ದಿನ ಈ ತುರ್ತಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಚಿವೆ ಬಿ.ಟಿ. ಲಲಿತಾ ನಾಯ್ಕ ಅವರು ಹಾಗೆನೇನು ಅನೇಕ ನಮ್ಮ ದೊಡ್ಡ ಮುಖಂಡರು ಇವತ್ತು ಸಮಾನ ಮನಸ್ಕರೆಲ್ಲ ಒಟ್ಟಿಗೆ ಸೇರಿ ಇವತ್ತು ಆಗಮಿಸಿದ್ದಾರೆ. ಹಾಗೆ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ನಮ್ಮ ದೃಶ್ಯ ಮಾಧ್ಯಮ ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಒಂದು ಸಹಕಾರ ಕೊಟ್ಟಿದ್ದಾರೆ. ನಿಮ್ಮ ಸಹಕಾರ ನಮ್ಗೆ ಇದ್ದರೆ ಮುಂದುವರಿಲಿ. ಆಮೇಲೆ ಈ ಒಂದು ಪ್ರಶಸ್ತಿನ ಪ್ರತಿ ವರ್ಷ 5 ರಿಂದ 10 ಜನಕ್ಕೆ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ದೊಡ್ಡ ವೇದಿಕೆ ಮೇಲೆ ಎಲ್ಲ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನಿರಂತರವಾಗಿ ಕಟ್ಕೊಂಡು ಹೋಗಲಿಕ್ಕೆ ನಾವು ಎಲ್ಲ ಒಂದು ಕಾರ್ಯೋನ್ಮುಖರಾಗಿದ್ದೀವಿ. ಜೊತೆಗೆ ಇನ್ನೊಂದು ನಾನು ಆಗಲೇ ವೇದಿಕೆ ಮೇಲೆ ಹೇಳ್ತಾ ಇದ್ದೆ, ಭೀಮಾ ಕೊರೆಗಾಂವ್ ಏನಿದೆ ಸ್ತೂಪ ಏನಿದೆ ಆ ಸ್ತೂಪವನ್ನು ನೆನಪಿಗಾಗಿ ನಮ್ಮ ಜನತೆ ಹೋರಾಟದ ಪ್ರತೀಕ ಆ ಸ್ತೂಪಕ್ಕೆ ಇವತ್ತು ಮಹಾರಾಷ್ಟ್ರದಲ್ಲಿ ಅನ್ಯಾಯ ಆಗ್ತಾ ಇದೆ. ಅದನ್ನೇ ಸರ್ಕಾರ ಗಮನ ಸೆಳೆಯೋಕ್ಕೆ ನಾವು ನಮ್ಮ ವೆಂಕಟಸ್ವಾಮಿ ಅಣ್ಣ ಅವರ ನೇತೃತ್ವದಲ್ಲಿ ಅನೇಕ ನಾವೆಲ್ಲ ದಲಿತ ಮುಖಂಡರೆಲ್ಲ ಒಟ್ಟಿಗೆ ಸೇರಿ ಆ ಭೀಮಾ ಕೊರೆಗಾಗಿ ಅತಿ ಶೀಘ್ರದಲ್ಲಿ ಹೊರಡ್ತಾ ಇದ್ದೀವಿ. ಹೊರಡುವಾಗ ಅಲ್ಲೋಗಿ ನಾವು ಪ್ರತಿಭಟನೆ ಅದಕ್ಕೊಂದು ರೂಪರೇಷೆಯ ಹೊಸದಾಗಿ ಕೊಡಲಿ ಚೆನ್ನಾಗಿ ಕೊಡಲಿ ಅಂತೇಳಿ ನಾವು ಮಾಡ್ತಾ ಈ ಮೂಲಕ ನಮ್ಮೆಲ್ಲರಿಗೂ ಈ ಆರ್ಥಿಕವಾದಂಥ ಭೀಮಾ ಕೊರೆಗಾಂವ್ ದಿವಸ ಶುಭಾಶಯಗಳು ಹಾಗೆ ಮತ್ತೆ ಹೊಸ ಶುಭಾಶಯಗಳನ್ನೆಲ್ಲ ಮಾಧ್ಯಮ ಹೇಳ್ತಿದ್ದೆ. ಧನ್ಯವಾದ. ಸ್ಮಾರಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು, ಯಾವ ರೀತಿ ಅನ್ಯಾಯ ಆಗಿದೆ? ಅನ್ಯಾಯ ಆಗಿದೆ ಅಂತ ಹೇಳಿದ್ರು, ಯಾವ ರೀತಿ ಅನ್ಯಾಯ? ಅಲ್ಲಿ ಏನಿದೆ ಇವತ್ತು ಇಷ್ಟು ವರ್ಷ ಇತಿಹಾಸದಲ್ಲಿ ಭೀಮಾ ಕೊರೆಗಾಂವ್ ದೊಡ್ಡ ಇತಿಹಾಸ ಇದೆ. ಆ ದೊಡ್ಡ ಹೆಸರಲ್ಲಿ ಮಹಾರಾಷ್ಟ್ರದಲ್ಲಿ ಜನವರಿ 1ನೇ ತಾರೀಕು ಸುಮಾರು 5 ರಿಂದ 6 ಲಕ್ಷ ಜನ ಸೇರ್ತಾರೆ. ಆದರೆ ಅಲ್ಲಿ ಏನೂ ಮೂಲಭೂತ ನಾಗರಿಕ ಸೌಕರ್ಯಗಳಿಲ್ಲ. ಪಕ್ಕದಲ್ಲೇ ನದಿ ಹರಿತಾ ಇದೆ. ಆ ನದಿನ ಇವತ್ತು ಕೊಳಚೆ ನೀರಿನ ಪ್ರದೇಶ ಆಗಿಬಿಟ್ಟಿದೆ. ಅಲ್ಲಿ ಯಾರೋ ಕುಳಿತುಕೊಳ್ಳೋಕ್ಕೆ ಒಂದು ಚೇರ್ ಆಗಲಿ ಅಥವಾ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಅಲ್ಲಿ ಓಟಿನ ವ್ಯವಸ್ಥೆ ಆಗಲಿ ಆ ಭಾಗದಲ್ಲಿ ಯಾವುದೇ ಒಂದು ವಸತಿ ಗೃಹ ಆಗಲಿ ಅಲ್ಲಿಲ್ಲ. ಅದೊಂದು ಇಲ್ಲಿ ಏನೋ ನಾವು ಎಲ್ಲ ಹೇಳ್ತೀವಿ, ಹತ್ರಕ್ಕೆ ಹೋಗಿ ನೋಡಿದಾಗ ಅದು ನಮ್ಮ ನಿಜಕ್ಕೂ ನಿಜಕ್ಕೂ ಮಹನೀಯರು ನಿಜಕ್ಕೂ ಅಂಬೇಡ್ಕರ್ ಅಲ್ಲಿ ಭೇಟಿ ಕೊಡ್ತಾ ಇದ್ರ ಯಾವ ಉದ್ದೇಶ ಕೊಟ್ಟರು ಅದು ಪಾವಿತ್ರತೆ ಏನೋ ಅಂತ ಪಾವಿತ್ರ ನಶಿಸಿ ನಿರ್ಲಕ್ಷ್ಯ ಮಾಡಿದ್ದಾರೆ ಮಹಾರಾಷ್ಟ್ರ ಸರ್ಕಾರ. ನಾವು ನೇರವಾಗಿ ಅವ್ರನ್ನಾಗೆ ನಾವು ಮನವಿ ಮಾಡ್ಕೊಳ್ತೀವಿ ಮಾಧ್ಯಮದ ಮುಖಾಂತರ, ದಯಮಾಡಿ ಭೀಮಾ ಕೊರೆಗಾಂವ್ನ ಏನು ಸ್ತೂಪ ಇದೆ ಆ ಸ್ತೂಪ ಸುತ್ತಮುತ್ತ ಪ್ರೇಕ್ಷಣೀಯ ಸ್ಥಳವಾಗಲಿ, ಅದು ವೀರಾವೇಶ ಸ್ಥಳವಾಗಲಿ, ಅದು ದಲಿತ ಸಂಕೇತವಾಗಲಿ ಅಂತೇಳಿ ಒಂದು ಮನೆ ಮಾಡ್ಕೊತ ಜೊತೆಗೆ ಅಂಬೇಡ್ಕರ್ ಚೈತ್ಯ ಭೂಮಿ ಅಲ್ಲೂ ಸಹಿತ ಯಾವುದೇ ವಿಧವಾದಂಥ ನದಿ ದಡದಲ್ಲಿದ್ದು ಅಲ್ಲಿ ಯಾವುದೇ ವಿಧವಾದಂಥ ಅಭಿವೃದ್ಧಿ ಕಾಣಲಿಲ್ಲ. ನಾವು ಕಣ್ಣಾರೆ ನೋಡಿದಂಥ ವಿಚಾರ. ಈ 2 ವಿಚಾರ ಬಗ್ಗೆ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಮಾಧ್ಯಮದ ಮುಖಾಂತರ. ದಯಮಾಡಿ ಅದು ವಿಶೇಷವಾಗಿ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಮಹಾರಾಷ್ಟ್ರ ಸರ್ಕಾರ ನಮ್ಮ ದಲಿತರು ಬೇಕಾದ ಶಾಸಕರು MP ಗಳಿದ್ದಾರೆ, ಹೋರಾಟ ಮಾಡೋರು ಇದ್ದಾರೆ, ಅವರೆಲ್ಲರ ಕಡೆ ಗಮನ ಹರಿಸಲಿ ಅಂತ ಮಾಧ್ಯಮಕ್ಕೆ ನಾನು ಮತ್ತೊಮ್ಮೆ ಈ ದಿನ ಮನವಿ ಮಾಡ್ಕೊಳ್ತೇನೆ. ಜೈ ಭೀಮ್, ಧನ್ಯವಾದ.